ಸೊ ಟ್ರಿಪ್ಪಿಗೆ ಅಂತ ಊಟಿಗೆ ಬಂದಿದ್ವಿ. ಆ್ಯಕ್ಚುಲಿ ನಿನ್ನೆ ಸಂಜೆಯಿಂದನೇ ಮೈಸೂರಿಂದ ಮಳೆ ಸ್ಟಾರ್ಟ್ ಆಗಿತ್ತು. ಮೇ ಬಿ ಒಳ್ಳೆ ವೆದರ್ ಇರ್ಬೋದೇನೋ ಅಂತ ಹೇಳ್ಕೊಂಡು ಬಂದ್ವಿ ಇಲ್ಲಿಗೆ. ಬಟ್ ಇಲ್ಲಿ ನೋಡಿದ್ರೆ ಈ ಥರ ಕೈ ಕೊಡ್ತದೆ. ನಂಜನಗೂಡು ದಾಟ್ದಾಗಿಂದನೂ ಮಳೆ ಸ್ಟಾರ್ಟ್ ಆಯಿತು. ಸೊ ಗಾಯ್ಸ್, ಊಟಿಗೆ ಬರೋಕ್ಕೂ ಮುಂಚೆ ದಯವಿಟ್ಟು ವೆದರ್ ರಿಪೋರ್ಟ್ನ ನೋಡ್ಕೊಬಿಟ್ಟು ಬನ್ನಿ. ಫುಲ್ ಪಾಳು ನಾವು. ಫೋಟೋ ಶೋಟೋ ಮಾಡೋಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಹೋಗ್ಬೇಕು, ಹೋಗಿ ಊಟಿ ಬಂದ್ವಿ ಅಂತ ಹೇಳ್ಬಿಟ್ಟು ಊಟಿನ ಟಚ್ ಮಾಡಬೇಕು, ಸೀದಾ ವಾಪಸ್ ಮೈಸೂರಿಗೆ ಹೊಡಿತಾ ಇರಬೇಕು ಗಾಡಿನ. ಸೊ ಗಾಯ್ಸ್, ಈ ಥರ ಇದೆ ನಮ್ಮದು ಟ್ರಿಪ್ಪು. ಚೂರು ಮಳೆ ಕಮ್ಮಿ ಇದ್ರೆ ಇನ್ನೊಂದು ಚೂರು ಚೆನ್ನಾಗಿರೋದು ಆ್ಯಕ್ಚುಲಿ. ಅಯ್ಯೋ, ನಿಮ್ಮ ಅವ್ವನ್ so I think it's a beautiful and also the memorable things. ಹತ್ತತ್ರ 120 130 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಉದ್ದಕ್ಕೂ ಮಳೆನೇ. ಸೊ ಮುಂದ್ಗಡೆ ಎಣ್ಣೆ ಸೋಡಿಸಿರೋ ಹುಡುಗ ಏನಿದ್ದಾನೆ, ಸ್ವಲ್ಪ ಎಲ್ಬೋಡವನು. ಸ್ಪೀಡ್ ಬ್ರೇಕ್ ಇರೋ ಟೈಮಲ್ಲಿ ಓವರ್ಟೇಕ್ ಮಾಡೋದು, ಹೈವೇ ಇರ್ಬೇಕಾದ್ರೆ ಸ್ಲೋ ಆಗಿ ಬರೋದು. ಒಂಥರ ಹೆಂಗೆ ಅಂದರೆ ಕಲಬೆರಕೆ ಅಡ್ಬೆರಕೆ ಅವನು. ಇವಾಗಿನ ಗಾಡಿ ಕಲಿತಿರೋದು ಬಿಸಿ ರಕ್ತ.